ಹೆದರಬೇಡಿ, ನಾವು ಕದಂಬರು. ಸ್ನೇಹಿತರೆ, ಇವತ್ತು ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಸಂಪಗಾಂವ್ ಅನ್ನುವಂಥ ಒಂದು ಪುಟ್ಟ ಪಟ್ಟಣಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಕಿತ್ತೂರಿನ ಜನಕ, ಕಿತ್ತೂರು ಸಂಸ್ಥಾನದ ತಾಯಿ ಸಂಪಗಾಂವ್. ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಅನ್ನೋಂಥ ಇಬ್ಬರು ವರ್ತಕರು ಮೈಸೂರು ಪ್ರಾಂತ್ಯದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇಲ್ಲಿನ ಬ್ರೀಡಿ ಪ್ರಾಂತ್ಯದಲ್ಲಿ ನೆಲೆಸಿದ್ರು. ಬೇಸಿಕಲಿ ದೇ ಆರ್ ಸೋಲ್ಜರ್ಸ್, ಕ್ಷಾತ್ರವಂತ ಸೈನಿಕರಾಗಿದ್ದರು. ಅವರು ಬಿಜಾಪುರದ ಅಲಿ ಆದಿಲ್ ಶಾಗೆ ವೆಪನ್ಸ್ ಸಪ್ಲೈ ಮಾಡ್ತಾ ಇದ್ರು. ಬಿಜಾಪುರ ಆದಿಲ್ ಶಾಗೂ ಮತ್ತು ಹಿರೇಮಲ್ಲಶೆಟ್ಟಿ ಚಿಕ್ಕಮಲ್ಲಶೆಟ್ಟಿ ಸೋದರರಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಹಾಗಾಗಿ ಆದಿಲ್ ಶಾ ಮಾಡ್ತಿದ್ದ ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇದ್ರು ಇವರಿಬ್ಬರು, ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ. ಇವರ ಕ್ಷಾತ್ರವನ್ನು ನೋಡಿ ಆನಂದ ಪಟ್ಟಂಥ ಅಲಿ ಆದಿಲ್ ಶಾ ಇವರಿಗೆ ಶಂಶೇರ್ ಜಂಗ್ ಬಹದ್ದೂರ್ ಅನ್ನುವಂಥ ಬಿರುದು ಕೊಡ್ತಾನೆ ಮತ್ತು ಒಂದು ಪ್ರಾಂತ್ಯವನ್ನು ಹುಟ್ಟುಹಾಕಿ ನಡೆಸ್ಕೊಂಡು ಹೋಗೋದಕ್ಕೆ ಅನುಮತಿಯನ್ನು, ಹಲವಾರು ಪ್ರಾಂತ್ಯಗಳನ್ನು ಹಳ್ಳಿಗಳನ್ನು ಉಂಬಳಿಯಾಗಿ ಕೊಡ್ತಾನೆ. ಹಲವಾರು ಹಳ್ಳಿಗಳನ್ನು, ಪ್ರಾಂತ್ಯಗಳನ್ನು, ವಜ್ರ ವೈಡೂರ್ಯಗಳನ್ನು, ಹಣವನ್ನು ಉಂಬಳಿಯಾಗಿ ಅಲಿ ಆದಿಲ್ ಶಾ ಇವರಿಗೆ ಕೊಡ್ತಾರೆ. ಆಗ ಶುರುವಾದದ್ದು ಕಿತ್ತೂರು ಸಂಸ್ಥಾನ. ಶುರುವಾದಂಥ ಜಾಗ ಈ ಸಂಪಗಾಂವ್. ಅಂಥ ಸಂಪಗಾಂವಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿಂದ 12 ದೇಸಾಯಿಗಳಲ್ಲಿ ಮೊದಲ 4 ದೇಸಾಯಿಗಳು ಕಿತ್ತೂರು ಸಂಸ್ಥಾನದ ಆಡಳಿತವನ್ನು ಇಲ್ಲಿಂದ ನಡೆಸಿದ್ರು. 5ನೇ ದೇಸಾಯಿ ಆದಂಥ ಅಲ್ಲಪ್ಪಗೌಡ ಸರ್ದೇಸಾಯಿ ಆ ಪ್ರಾಂತ್ಯವನ್ನು ಇಲ್ಲಿಂದ ಕಿತ್ಕೊಂಡು ಹೋಗಿ ಕಿತ್ತೂರು ಸಂಸ್ಥಾನವನ್ನು ಕಟ್ಟಿದ್ರು. ಹಾಗಾಗಿ ಅದು ಕಿತ್ತೂರಾಯಿತು ಅಲ್ವಾ. ಅಲಿ ಆದಿಲ್ ಶಾಹನ ಸ್ನೇಹ ಕೊನೆಯವರೆಗೂ ಮುಂದುವರೆದಿತ್ತು. ಅಲಿ ಆದಿಲ್ ಶಾ ಸ್ನೇಹ ಹಿರೇಮಲ್ಲಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿಯೊಂದಿನ ಸಂಬಂಧದ ಕುರುಹಾಗಿ ಒಂದು ಮಧುರ ಸ್ಮೃತಿ, ಮತ್ತೊಂದು ಐತಿಹಾಸಿಕ ಕಟ್ಟಡ ಇದೇ ಸಂಪಗಾಂವಲ್ಲಿ ಉಳ್ಕೊಂಡಿದೆ. ಸಂಪಗಾಂವ್ಗೆ ಬಂದಾಗ ನೀವು ಅದನ್ನು ನೋಡದೆ ಹೋಗಂಗಿಲ್ಲ, ನೋಡಲೇಬೇಕು. ಏನದು, ರೋಮಾಂಚಿತರಾಗ್ತೀರಿ. 1585ರ ಕಟ್ಟಡ. 1585ರಲ್ಲಿ ಕಿತ್ತೂರು ಸಂಸ್ಥಾನ ಶುರುವಾದಂಥ ಜಾಗ, ಪಟ್ಟಣ ಇದು ಸಂಪಗಾಂವ್. ಅಂಥ ಐತಿಹಾಸಿಕ ಕಟ್ಟಡವನ್ನು ಈಗ ನಾನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಇವತ್ತು ನಾನು ಬೆಳಗಾವಿ ಜಿಲ್ಲೆ ಸಂಪಗಾಂವ್ ಗ್ರಾಮಕ್ಕೆ ನಾನು ಕರ್ಕೊಂಡ್ಬಂದಿದ್ದೀನಿ. ಸಂಪಗಾಂವ್ ಗ್ರಾಮ ಕಿತ್ತೂರು ಸಂಸ್ಥಾನದ ಜನಕ, ಕಿತ್ತೂರು ಸಂಸ್ಥಾನದ ತಾಯಿ ಸಂಪಗಾಂವ್ ಗ್ರಾಮ. ಇಲ್ಲಿಂದನೇ ಹಿರೇಮಲ್ಲಶೆಟ್ಟಿ, ಚಿಕ್ಕಮಲ್ಲಶೆಟ್ಟಿ ಇಬ್ಬರು ಲಿಂಗಾಯತ ವರ್ತಕರು ಇಲ್ಲಿ ಸಂಸ್ಥಾನವನ್ನು ಕಟ್ಟಿದರು. ಹೆಂಗೆ ಕಟ್ಟಿದರು ಸಂಸ್ಥಾನವನ್ನು? ಇವರಿಬ್ಬರು ವ್ಯಾಪಾರ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ 1585ನೇ ಇಸ್ವಿ ಬಿಜಾಪುರದ ದೊರೆ ಅಲಿ ಆದಿಲ್ ಶಾ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲ. ಅವನ ಪರವಾಗಿ ಯುದ್ಧದಲ್ಲಿ ಕಾದಿದರು. ಇವರ ಕ್ಷಾತ್ರವನ್ನು ನೋಡಿ ಅತಿ ಸಂತುಷ್ಟನಾದಂಥ ಅಲಿ ಆದಿಲ್ ಶಾ ಇವರಿಗೆ ಅಪರಿಮಿತವಾದಂಥ ಕಾಣಿಕೆಗಳು, ಭೂಮಿ, ದುಡ್ಡು ಮತ್ತೊಂದು ಕೊಟ್ಟು ನೀವೊಂದು ಸಂಸ್ಥಾನ ಕಟ್ಟಿ ಅಂತ ಅವ್ರಿಗೆ ಹೇಳ್ತಾರೆ. ಅಲಿ ಆದಿಲ್ ಶಾದ ಸ್ನೇಹದ ಕುರುಹಾಗಿ ಸಂಪಗಾಂವ್ನಲ್ಲಿ ಬಂದು ಒಂದು ಸಂಸ್ಥಾನವನ್ನು ಕಟ್ತಾರೆ. ಧರ್ಮಿ, ಇದನ್ನೆಲ್ಲ ಈ ಮಸೀದಿ ಮುಂದೆ ಯಾಕೆ ನಿಂತ್ಕೊಂಡು ಹೇಳ್ತಾ ಇದ್ದೀರಾ? ಇದು 1685ರಲ್ಲಿ ಕಟ್ಟಿದಂಥ ಮಸೀದಿ, ಅಲಿ ಆದಿಲ್ ಶಾನ ಕಾಲದಲ್ಲಿ ಕಟ್ಟಿದಂಥ ಮಸೀದಿ. ಇದರ ಹೆಸರು ಬಾದ್ಶಾ ಶಾಹಿ ಮಸ್ಜಿದ್. ಬಾದ್ಶಾ ಅಲಿ ಆದಿಲ್ ಶಾ ಅವತ್ತು ಶಾಹಿ ಮಸ್ಜಿದ್. ಯಾಕೆಂದರೆ ಅವರು ಶಾಹಿ ಸುಲ್ತಾನರು, 5 ಜನ ಶಾಹಿ ಸುಲ್ತಾನರು ವರ್ಸಸ್ ವಿಜಯನಗರ ಯುದ್ಧವನ್ನು ನಾನು ಭಾಳ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೀನಿ. ಇದರ ಹೆಸರು ಬಾದ್ಶಾ ಶಾಹಿ ಮಸ್ಜಿದ್, ಬಿಲ್ಟ್ ಇನ್ 1585. ಕಿತ್ತೂರು ಸಂಸ್ಥಾನದ ಉದಯ ಆದಂಥ ಜಾಗ. ಆ ಕಿತ್ತೂರು ಸಂಸ್ಥಾನ ಉದಯವಾದಾಗಲೇ ಕಟ್ಟಿದಂಥ ಮಸೀದಿ ಇದು. ಬಾದ್ಶಾ ಅಲಿ ಆದಿಲ್ ಶಾಹರ ಸ್ನೇಹದ ಕುರುಹಾಗಿ ಕಟ್ಟಿದಂಥ ಮಸೀದಿ ಇವತ್ತಿಗೂ ಭಾಳ ಸದೃಢವಾಗಿ ನಿಂತಿದೆ, ಭಾಳ ಅದ್ಭುತವಾಗಿ ನಿಂತಿದೆ. ನೋಡ್ರಿ ಏನು ಡಿಸೈನ್ ಇದೆ, ನೋಡ್ರಿ ಎಂಥ ಅದ್ಭುತವಾದಂಥ ಮಸೀದಿಯನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಸಂಪಗಾಂವ್ ಅಂತ ಪುಟ್ಟ ಗ್ರಾಮದಲ್ಲಿ ಇದು ನಿಂತಿದೆ. ಸಂಪಗಾಂವ್ ಕಿತ್ತೂರು ಸಂಸ್ಥಾನ ಜನಿಸಿದಂಥ ಭೂಮಿ. ಕಿತ್ತೂರು ಸಂಸ್ಥಾನದ ತಾಯಿ ಹಿರೇಮಲ್ಲಶೆಟ್ಟಿ, ಚಿಕ್ಕಮಲ್ಲಶೆಟ್ಟಿ ಎಂಬಿಬ್ಬರು ಲಿಂಗಾಯತ ವರ್ತಕರು ಸಂಪಗಾಂವ್ನಲ್ಲಿ ಅದ್ಭುತವಾದಂಥ ಸಂಸ್ಥಾನವನ್ನು ಕಟ್ಟಿದ್ರು. ಅದನ್ನು ಇವತ್ತು ನಾವು ಕಿತ್ತೂರು ಸಂಸ್ಥಾನ ಅಂತ ಕರಿತೀವಿ ಅಲ್ಲನ್ರಿ. ನೀವು ಸಂಪಗಾಂವ್ ಕಡೆ ಬಂದಾಗ ಮೇನ್ ರೋಡಿಂದನೇ ಕಾಣುತ್ತೆ ನಿಮಗೆ. ಸಂಪಗಾಂವಿಂದ ಗೋಕಾಕ್ ಹೋಗೋ ರಸ್ತೆ ಇದು. ಮೇನ್ ರೋಡ್ಗೆ ಈ ಬ್ರಿಡ್ಜ್ ಕಾಣುತ್ತೆ. ಒಂದು 5 ನಿಮಿಷ ನೀವು ಒಳಗಡೆ ಬಂದರೆ 1685 ಬಿಲ್ಟ್ ಮಸೀದಿಯನ್ನು ನೀವು ನೋಡ್ತೀರಿ. ಹೆಂಗಿದೆ ಅಲ್ವರ್ರೆ?
ಬಂದು ನೋಡ್ಬೇಕು ನೀವು. ನಮಗೂ ಕಿತ್ತೂರು ಸಂಸ್ಥಾನಕ್ಕೂ ಮತ್ತು ಮುಸ್ಲಿಮರಿಗೂ ಮುಂಚಿನಿಂದ ಕಡೆ ತನಕ ಸ್ನೇಹವಿತ್ತು. ಮೊದಲು ಅಲಿ ಆದಿಲ್ ಶಾಹದ ಸ್ನೇಹ, ಅವರ ಸಪೋರ್ಟ್ ಹೇಗಿತ್ತೋ ಕಿತ್ತೂರು ಸಂಸ್ಥಾನಕ್ಕೆ, ಕೊನೆಯಲ್ಲಿ ರಾಣಿ ಚೆನ್ನಮ್ಮ ಕೊನೆಯದಾಗಿ ಬ್ರಿಟಿಷರೊಂದಿಗೆ ಸೆಣಸುವ ಹೊತ್ತಿಗೆ ಸಾವಂತವಾಡಿಯಿಂದ 200 ಅರಬ್ಬರು ರಾಣಿ ಚೆನ್ನಮ್ಮನ ಸಹಾಯಕ್ಕಾಗಿ ಧಾವಿಸಿ ಬರ್ತಾ ಇದ್ದಾರೆ ಅಂತ ಬ್ರಿಟಿಷರಿಗೆ ಸುದ್ದಿ ಮುಟ್ಟಿ ದಿಗಿಲು ಬಿದ್ದೋಗ್ತಾರೆ. ಹೆಂಗೆ ಅಲಿ ಆದಿಲ್ ಶಾನಿಂದ ಸಾವಂತವಾಡಿಯಿಂದ ಬಂದ 200 ಅರಬ್ಬರು 1585ರಿಂದ 1824 ಅಜಮಾಸು ಒಂದು 200-250 ವರ್ಷ ಮುಸ್ಲಿಮರ ಜೊತೆಗಿನ ಸ್ನೇಹ ಅಚಲವಾಗಿತ್ತು ಕಿತ್ತೂರು ಸಂಸ್ಥಾನಕ್ಕೆ. ಬ್ರಿಟಿಷರೇನು ಬರೀತಾರೆ, ಸಾವಂತವಾಡಿಯಿಂದ 200 ಅರಬ್ಬರು ಒಳಗಡೆ ಬರ್ತಾ ಇದ್ದಾರೆ ಕಿತ್ತೂರು ಸಂಸ್ಥಾನಕ್ಕೆ ಅಂತಂದರೆ ಕಿತ್ತೂರು ಕೋಟೆ ಒಳಗಡೆ ಮುಸ್ಲಿಂ ಸೈನಿಕರು ಇದ್ದಿರಲೇಬೇಕು. ಹೌದು, ಅವರು ಇದ್ದರು, ಕಿತ್ತೂರು ಕಡೆ ಹೋರಾಡಿ ಹುತಾತ್ಮ. ನೋಡಿ, ಇದೊಂದು ಕುರುಹಾಗಿ ನಿಂತಿದೆ 1585 ಶಾಹಿ ಮಸ್ಜಿದ್. ಎಷ್ಟು ಚೆನ್ನಾಗಿದೆ ನೋಡ್ರಿ. 1585ರಲ್ಲಿ ಕಟ್ಟಿದಂಥ ಟೂಮ್ ತೋರಿಸಿ ಅಭಿ, ಏನು ಅದ್ಭುತವಾದಂಥ ಟೂಮು, ಎಷ್ಟು ಸುಭದ್ರವಾಗಿ ನಿಂತಿದೆ ಅಂತಂದರೆ ಅದರ ಪಿಲ್ಲರ್ಸ್ ನೀವು ನೋಡಿದ್ರೇ ಗಾಬರಿ ಬಿದ್ದೋಗ್ತೀರಾ. ಒಂದೊಂದು ಪಿಲ್ಲರ್ ಏನು ಸೈಜ್ ಇದೆ ನೋಡಿ, ಪಿಲ್ಲರ್ಸ್ ನೋಡಿದ್ರೇ ಗಾಬರಿ ಬಿದ್ದೋಗ್ತೀರಾ. ಅಂತ ಅದ್ಭುತವಾಗಿ ಸದೃಢವಾಗಿ ಇನ್ನೂ 1000 ವರ್ಷ ಹೋದರೂ ಹೀಗೆ ನಿಂತಿರ್ತಕ್ಕಂಥ ಒಂದು ಮಸ್ಜಿದ್ ಇದು. ಶಾಹಿ ಮಸ್ಜಿದ್, ಬಿಕಾಸ್ ಬಾದ್ಶಾ ಇಸ್ ಅಲಿ ಆದಿಲ್ ಶಾ. ಸೊ ಇದು ಶಾಹಿ ಸುಲ್ತಾನ್ರು, ಹಾಗಾಗಿ ಇದು ಶಾಹಿ ಮಸ್ಜಿದ್. ಸಂಪಗಾಂವ್ ಕಡೆ ಬಂದಾಗ ನೀವು 2 ನಿಮಿಷ ಟೈಮ್ ತೊಗೊಂಬಂದು ಇದನ್ನು ನೋಡೋದನ್ನು ಮರಿಬೇಡಿ. ಇದರ ವಾಸ್ತುಶಿಲ್ಪವನ್ನು ನೋಡಿ ಬೆರಗಾಗುವುದು ಖಚಿತ. ಮತ್ತು ಇದನ್ನು ಯಾಕೆ ನಾವು ನೋಡಬೇಕು ಅಂತಂದರೆ, ಶಾಹಿ ಸುಲ್ತಾನರ, ಮುಸ್ಲಿಮರ ಮತ್ತು ಕಿತ್ತೂರು ಸಂಸ್ಥಾನದ ಸ್ನೇಹದ ಕುರುಹಾಗಿ ಈ ಒಂದು ಶಾಹಿ ಮಸ್ಜಿದ್ ತಲೆ ಎತ್ತಿ ನಿಂತಿದೆ. ಬಂದು ನೋಡ್ಬೇಕು ನೀವು ಸಂಪಗಾಂವಲ್ಲಿ, ಇದನ್ನು ನೋಡ್ತೀರಲ್ಲ. ಹೀರೋಗಳು ಯಾರ್ಯಾರು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ದ ರಿಯಲ್ ಅನ್ಸಂಗ್ ಹೀರೋಸ್ ಆಫ್ ಕಿತ್ತೂರು ಪ್ರಾವಿನ್ಸ್. ಸ್ವತಂತ್ರ ಮಾಸದ ಅಂಗವಾಗಿ ಮೈಸೂರಿನ ಕಥೆಗಳು ಪ್ರಸ್ತುತಪಡಿಸಲಿದೆ ಮಿಂಚಿ ಮರೆಯಾದ ಕಿತ್ತೂರಿನ ವೀರರ ಕಥೆಗಳು, ದಿ ಅನ್ಟೋಲ್ಡ್ ಸ್ಟೋರೀಸ್ ಆ್ಯಂಡ್ ದಿ ಅನ್ಸಂಗ್ ಹೀರೋಸ್ ಆಫ್ ದಿ ಕಿತ್ತೂರ್. ಮಲ್ಲಸರ್ಜ ದೇಸಾಯಿ, ಶಿವಲಿಂಗ ರುದ್ರ ಸರ್ಜಾ, ಫಕೀರ್ ರುದ್ರ ಸರ್ಜಾ, ಹಿರೇಮಲ್ಲ ಶೆಟ್ಟಿ, ಚಿಕ್ಕಮಲ್ಲ ಶೆಟ್ಟಿ, ರಾಣಿ ಚೆನ್ನಮ್ಮ, ರಾಣಿ ರುದ್ರಮ್ಮ. ಕಿತ್ತೂರನ್ನ ಸೂರ್ಯ ಚಂದ್ರ ಇರುವವರೆಗೆ ಗ್ರಾಮವನ್ನ ಇತಿಹಾಸದಲ್ಲಿ ಶಾಶ್ವತವಾಗಿಸಿದಂತ ಪ್ರಾತಸ್ಮರಣೀಯ ದೇಸಾಯಿ ಅಲ್ಲಪ್ಪ ಗೌಡ ಸರ್ದೇಸಾಯಿ.